ನೀವು ಮಿಥುನ ರಾಶಿಯವರಾಗಿದ್ದರೆ ಶನೈಶ್ಚರನ ಆರಾಧನೆಯಿಂದ ಇನ್ನು 1 ವರ್ಷಗಳ ಕಾಲ ಅಥವಾ 1 ವರ್ಷದ ಒಳಗೆ ಅಂತ ಅಂದ್ಕೊಳ್ಳಿ, ಶನೈಶ್ಚರನ ಆರಾಧನೆಯನ್ನು ನೀವು ಮಾಡಿಕೊಂಡ್ರಿ ಅಂದರೆ ನಿಮ್ಮ 5 ಕೆಲಸಗಳು ಹೂವು ಎತ್ತದಂಗೆ ಆಗಿಬಿಡುತ್ತೆ. ಅದು ಶನೈಶ್ಚರನ ಆರಾಧನೆ ವಿಶೇಷವಾಗಿ ಮಾಡಿಕೊಂಡಾಗ. ಏಕೆಂದರೆ ನಿಮಗೆ ರಾಶ್ಯಾಧಿಪತಿ ಹಾಗೂ ಚತುರ್ಥಾಧಿಪತಿ ಬುಧಾಗಿ ನಿಮಗೆ ಅಷ್ಟಮ ಭಾಗ್ಯಾಧಿಪತಿ ಶನಿಯಾಗಿ ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿರ್ತಾನೆ. ನಿಮಗೆ ಸುಲಭವಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಶನೈಶ್ಚರನ ಆರಾಧನೆಯಿಂದ ನಿಮಗೆ ಇನ್ನು 1 ವರ್ಷಗಳ ಒಳಗೆ 5 ಕೆಲಸಗಳು ತುಂಬ ಚೆನ್ನಾಗಾಗತ್ತೆ. ಯಾವ್ಯಾವ ಕೆಲಸಗಳು ಎಲ್ಲ ತುಂಬ ಚೆನ್ನಾಗಿ ಡೀಟೇಲ್ಡ್ ಆಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಮಿಥುನ ರಾಶಿಯವರು ವಿಡಿಯೋನ ರೀಚ್ ಮಾಡಿಬಿಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಈ 5 ಕೆಲಸಗಳು ನಿಮ್ಗೆ ಆಗಬೇಕು ಅಂದರೆ ನೀವು ಮಿಥುನ ರಾಶಿಯವರಾದರೆ ನೀವು ಶನಿ ಆರಾಧನೆ ಮಾಡಲೇಬೇಕು. ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೈಶ್ವರ ಅಲ್ಲ, ಶನೈಶ್ಚರ, ಶನೈ ಚರತಿ ಅಂತ ಆಯ್ತಲ್ವಾ. ಸೊ ನೀವು ಮಿಥುನ ರಾಶಿಯವರಾಗಿ ನಿಮಗೆ ಆರೋಗ್ಯ ಬಾಧೆ ಇದೆ, ಏನೋ ಒಂದು ಆರೋಗ್ಯ ಅದು ಬೇಕಾದ್ರೆ ಮಾನಸಿಕ ಆಗಿರ್ಬಹುದು ಅಥವಾ ದೈಹಿಕ ಆಗಿರ್ಬೋದು. ಆರೋಗ್ಯ ಬಾಧೆ ಇದೆ, ನಿಮಗೆ ಕಷ್ಟ ಆಗ್ತಾ ಇದೆ, ಏನೋ ಒಂದು ಸಮಸ್ಯೆ, ಡಾಕ್ಟ್ರ್ ಹತ್ರ ಹೋದ್ರಿ, ಅಲ್ಲಿ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಸಿಗ್ತಾ ಇಲ್ಲ, ಅಥವಾ ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಅಥವಾ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿದ್ರು ಆ ಟ್ರೀಟ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ, ಅಥವಾ ಏನೇ ಔಷಧೋಪಚಾರಗಳು ಮಾಡಿದ್ರು ಆಗ್ತಾ ಇಲ್ಲ, ತುಂಬ ಅದರಿಂದನೇ ಒದ್ದಾಡ್ತಾ ಇದ್ದೀನಿ, ನಂಗೆ ಒಟ್ಟು ಆರೋಗ್ಯ ಸರಿ ಇಲ್ಲ, ನಂಗೆ ಆರೋಗ್ಯ ಸರಿ ಹೋಗಬೇಕು, ಏನು ಮಾಡಬೇಕು? ಮಿಥುನ ರಾಶಿನ ಹಾಗಾದರೆ ಶನಿ ಆರಾಧನೆ ಮಾಡಿ. ಇನ್ನೊಂದು ವರ್ಷ ನೀವು ಎಷ್ಟು ಜಾಸ್ತಿ ಶನೈಶ್ಚರ ಆರಾಧನೆ ಮಾಡ್ತಿರೋ ಅಷ್ಟು ಜಾಸ್ತಿ ನಿಮ್ಮ ಆರೋಗ್ಯ ಬೇಗ ಸರಿ ಹೋಗುತ್ತೆ. ಸೊ ಆರೋಗ್ಯ ಸರಿ ಹೋಗಬೇಕಾ? ಶನೈಶ್ಚರನ ಆರಾಧನೆ. ಅದು ಹೇಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಮುಂದೆ. ಇನ್ನು ಎರಡನೇದಾಗಿ ದೀರ್ಘವಾದ ಆಯಸ್ಸು. ಮಿಥುನ ರಾಶಿಯವರು ಎಲ್ಲ ರೀತಿಯ ಅಪಮೃತ್ಯುಗಳು, ಯಾವುದೇ ಅಪಮೃತ್ಯು ಆಗಬಾರದು. ದೀರ್ಘ ವೇದೋಕ್ತವಾದ ಶತಾಯುಷ್ಯ ಸಿಗಬೇಕು, 100 ಕಾಲ ಚೆನ್ನಾಗಿ ಬಾಳಬೇಕು ಮಿಥುನ ರಾಶಿಯವರು ಅಂದರೆ ಶನೈಶ್ಚರನ ಆರಾಧನೆ ಜಾಸ್ತಿ ಮಾಡಬೇಕು. ಯಾವ ಮಿಥುನ ರಾಶಿಯವರು ಶನೈಶ್ಚರನ ಆರಾಧನೆ ಜಾಸ್ತಿ ಮಾಡ್ತೀರೋ ನಿಮ್ಮ ಎಲ್ಲ ಅಪಮೃತ್ಯು ಪೀಡೆಗಳ ಪರಿಹಾರವಾಗಿ 100 ಕಾಲ 100 ವರ್ಷ ಚೆನ್ನಾಗಿ ದೀರ್ಘವಾಗಿ ಆಯಸ್ಸು ಕೊಟ್ಟು ಭಗವಂತ ಶನೈಶ್ಚರನೇ ನಿಮ್ಮನ್ನು ಒಳ್ಳೆ ಆಯುಷ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಅಷ್ಟೇ ಅಲ್ಲ, ನೀವು ಮಿಥುನ ರಾಶಿಯವರಾಗಿದ್ದರೆ ನಿಮಗೆ ಜೀವನದಲ್ಲಿ ಒಂದು ಅದೃಷ್ಟ ಬೇಕು. ಜೀವನದಲ್ಲಿ ಎಂತೆಂಥವರೆಲ್ಲ ಅದೃಷ್ಟ ಪಡೆದುಬಿಟ್ರು ಗುರುಗಳೇ, ನಾನೇ ದುರದೃಷ್ಟವಂತ ಆಗಿಬಿಟ್ಟಿದ್ದೀನಿ, ಅದು ಏನಕ್ಕಾರ ನನಗೆ ಹಿಂಗೆ ಆಗ್ತದೆ ಗೊತ್ತಾ ಇಲ್ಲ, ಎಲ್ಲ ಕೈಗೆ ಬಂದಿದ್ದು ಒಂದು ಬಾಯಿಗೆ ಬರ್ತಾ ಇಲ್ಲ, ಬರೇ ಸಮಸ್ಯೆನೇ ಆಗೋಯಿತು, ನನ್ನ ಜೀವನದಲ್ಲಿ ನಂಗೆ ಅದೃಷ್ಟನೇ ಇಲ್ವಾ, ನಂಗೆ ಅದೃಷ್ಟ ಬೇಕು, ಏನು ಮಾಡಬೇಕು? ಮಿಥುನ ರಾಶಿನ ಶನೈಶ್ಚರನ ಆರಾಧನೆ ಮಾಡ್ಕೊಳ್ಳಿ. ಇನ್ನು 1 ವರ್ಷಗಳ ಕಾಲ ನಿಮಗೆ ಉದ್ಯೋಗದಲ್ಲಿ ಅದೃಷ್ಟ ಬೇಕು, ವ್ಯಾಪಾರದಲ್ಲಿ ಅದೃಷ್ಟ ಬೇಕು, ಜೀವನದಲ್ಲಿ ಅದೃಷ್ಟ ಬೇಕು, ಏನೇ ಅದೃಷ್ಟ ಬೇಕು ಅಂದ್ರೆ ಶನೈಶ್ಚರನ ಆರಾಧನೆಯಿಂದ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಹಿಂಗೆ ಒಂಥರ ಕಸವಿಸಿ ಆಗ್ಬಿಟ್ಟಿದೆ, ಕೋರ್ಟಲ್ಲಿದೆ, ಅಥವಾ ಓಡಾಡ್ತಾ ಇದ್ದೀವಿ, ಪಿತ್ರಾರ್ಜಿತ ಆಸ್ತಿ ನಮಗೆ ಸಿಗದೆ ಒದ್ದಾಡ್ತಾ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಡೀತಾ ಇದೆ, ಯಾವಾಗ ಸರಿ ಹೋಗುತ್ತೆ? ಗುರುಬಲ ಬಂದರೆ ಸರಿ ಹೋಗುತ್ತಾ ಅಥವಾ ಇಲ್ಲ? ನಿಮಗೆ ಶನಿ ಬಲವೇ ನಿಮ್ಮ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಅದೃಷ್ಟ ಕೊಡೋದೇ ಶನಿ ಬಲ. ಸೊ ಈಗ ಇನ್ನೊಂದು ವರ್ಷಗಳ ಕಾಲ ಬೇಗ ನೀವು ಶನೈಶ್ಚರನ ಆರಾಧನೆ ಕೂಡಲೇ ಸ್ಟಾರ್ಟ್ ಮಾಡಿಬಿಡಬೇಕು. ನೀವು ಖಂಡಿತವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ, ನಿಮಗೆ ಮುನ್ನಡೆ ಸಿಗಲಿದೆ. ಶನೈಶ್ಚರನ ಆರಾಧನೆ ಮಾಡ್ಕೊಳ್ಬೇಕು ಮಿಥುನ ರಾಶಿಯವರು. ಅಷ್ಟೇ ಅಲ್ಲ, ನೀವು ಮಿಥುನ ರಾಶಿಯವರಾಗಿದ್ದು ನಿಮಗೆ ತಂದೆಯವರ ಆರೋಗ್ಯ ಸರಿ ಇಲ್ಲ, ನೀವು ಮಿಥುನ ರಾಶಿ ನಿಮಗೆ ನಿಮ್ಮ ತಂದೆಯವರಿಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಾ ಇದೆ, ನೀವು ಮಿಥುನ ರಾಶಿ ಸ್ವಲ್ಪ ತಂದೆಯವರ ವಿಚಾರದಲ್ಲಿ ಇನ್ನೂ ಸ್ವಲ್ಪ ವಿಚಾರಗಳು ವ್ಯವಹಾರ ಸರಿ ಹೋಗಬೇಕು ಅಂತ ಆದರೆ ಶನೈಶ್ಚರನ ಆರಾಧನೆ ಮಾಡಬೇಕು. ನಿಮ್ಮಿಂದ ನಿಮ್ಮ ತಂದೆಯವ್ರಿಗೆ ಒಳ್ಳೇದಾಗಬೇಕು, ಅಥವಾ ನಿಮ್ಮ ತಂದೆಯವರಿಂದ ನಿಮಗೆ ಒಳ್ಳೇದಾಗಬೇಕು, ನಿಮ್ಮಿಬ್ಬರು ಚೆನ್ನಾಗಿರಬೇಕು, ಅಥವಾ ನಿಮ್ಮ ತಂದೆಯವರಿಂದ ನಿಮಗೇನೋ ಒಂದು ಅನುಕೂಲತೆಗಳಾಗಬೇಕು ಅಂದರೆ ನೀವು ಶನೈಶ್ಚರನ ಆರಾಧನೆ ಮಾಡಬೇಕು. ಆಮೇಲೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ನೀವೇನಾದರೂ ಮಿಥುನ ರಾಶಿಯವರಾಗಿದ್ದು ಉದ್ಯೋಗದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ದರೆ ನಿಮ್ಮ ತಂದೆಯವರ ಸಹಾಯದಿಂದಲೇ ನಿಮಗೆ ಜಾಬ್ ಸಿಗುವಂಥದ್ದು ಇನ್ನು 1 ವರ್ಷಗಳ ಕಾಲ. ಮಿಥುನ ರಾಶಿ ನೆನ್ಪಿಟ್ಕೊಳ್ಳಿ, ನಿಮ್ಮ ತಂದೆ ನಿಮಗೆ ಅದೃಷ್ಟದ ಮಾಣಿಕ್ಯ, ಚಿಂತಾಮಣಿ ಇದ್ದಂಗೆ ನಿಮ್ಮ ತಂದೆಯವರು. ನಿಮ್ಮ ತಂದೆಯವ್ರನ್ನ ಮುಂದೆ ಇಟ್ಟುಕೊಂಡು ನೀವು ಹೋದ್ರೆ ಮಿಥುನ ರಾಶಿಯವರು ಗೆಲ್ತೀರ ಜೀವನದಲ್ಲಿ. ಇನ್ನು 1 ವರ್ಷಗಳ ಕಾಲ ನಿಮ್ಮ ತಂದೆಯೇ ಸರ್ವಸ್ವ, ನಿಮ್ಮ ತಂದೆಯಿಂದಲೇ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಉದ್ಯೋಗ, ಯಾವುದೇ ರೀತಿ ನಿಮ್ಮ ಒಂದು ಅಧಿಕಾರ ಪ್ರಾಪ್ತಿ ಎಲ್ಲ ನಿಮ್ಮ ತಂದೆಯವರಿಂದಲೇ. ನೆನಪಿಟ್ಕೊಳ್ಳಿ, 10ನೇ ಮನೆಯಲ್ಲೇ ಶನಿ ಇರ್ತಕ್ಕಂಥದ್ದು. ಶನಿ ಆರಾಧನೆಯನ್ನು ಮಾಡ್ಕೊಳ್ಬೇಕು. ನೀವು ಮಿಥುನ ರಾಶಿಯವರಾಗಿದ್ದು ಉದ್ಯೋಗದಲ್ಲಿ ತುಂಬ ಸ್ಲೋ ಪ್ರೋಗ್ರೆಸ್ ಆಗ್ತಾ ಇದೆ, ಆಯ್ತಲ್ವಾ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ,
ಜಾಬ್ ಸಿಗ್ತಾ ಇಲ್ಲ ಅಂತಲೋ, ಅಥವಾ ಸಿಕ್ಕಿದ ಜಾಬು ಏನೋ ಅಲ್ಲಾಡ್ತಾ ಇದೆ ಅಂತಲೋ, ಜಾಬ್ ಹೋಗ್ಬಿಡುತ್ತೆ ಅನ್ನೋ ಟೆನ್ಷನ್ ಇದೆ, ಅಥವಾ ಎಲ್ಲ ಚೆನ್ನಾಗಿದೆ ಏನೋ ಸ್ಯಾಲ್ರಿ ಹೈಕ್ ಬೇಕು, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೇ ಬೇಕು ಅಂತಂದ್ರು ಟ್ರಾನ್ಸ್ಫರ್ ಈಸಿಯಾಗಿ ಸಿಗುತ್ತೆ. ಬಟ್ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ತುಂಬ ಅನುಕೂಲ ಆಗಲಿದೆ ಜಾಬ್ ವಿಚಾರದಲ್ಲಿ. ಕರ್ಮಸ್ಥಾನದಲ್ಲೇ ಶನಿ ಇದ್ದಾನೆ, ಶನಿ ಆರಾಧನೆ ಕೂಡಲೇ ಶುರು ಮಾಡಿಬಿಡ್ಬೇಕು ನೀವು, ಗೊತ್ತಲ್ವಾ? ಕೂಡಲೇ ಶುರು ಮಾಡಬೇಕು, ತಕ್ಷಣ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಸೊ ಈ ಕಡೆ ಮಹಾವಿಷ್ಣುವಿನ ಆರಾಧನೆ ಮಾಡಿ ರಕ್ಷಣೆಯನ್ನು ಪಡೆದು ಈ ಕಡೆ ಶನಿಯ ಆರಾಧನೆ ಮಾಡಿಕೊಂಡು ಆ ವಿಚಾರಗಳಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳಿಂದ ಹಿಡಿದು ನಾನು ಹೇಳ್ತಾ ಇದ್ದೇನೆ, ಯಾವುದೇ ನೆಗೆಟಿವ್ ಫೋರ್ಸ್, ನೆಗೆಟಿವ್ ಎನರ್ಜಿ, ಏನೋ ಒಂದು ರಕ್ಷಣೆ ಬೇಕು, ನಿಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತಂದ್ರು ನೀವು ಶನಿ ಹಾಗೂ ವಿಷ್ಣುವಿನ ಒಂದು ಯುತಿಯಲ್ಲಿ ಆರಾಧನೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗಲಿದೆ ನಿಮಗೆ. ಅದು ಆರಾಧನೆ ವಿಚಾರ ಬಂದಾಗ ಏನು ಮಾಡಬೇಕು ಅಂತಂದಾಗಲೂ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಹಲವಾರು ಬಾರಿ ಹೇಳ್ಕೊಂಡು ಬಂದಿದ್ದೇನೆ. ಶನೇಶ್ವರನ ಆರಾಧನೆ ಮಾಡಬೇಕು. ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ವಾ? ಶನಿವಾರ ಒಂದು ಹೊತ್ತು ಉಪವಾಸ ಮಾಡಿ. ಶನಿವಾರ ನಾನ್ ವೆಜ್ ತಿನ್ನೋರಾದರೆ ತಿನ್ನೋದು ಬಿಟ್ಟುಬಿಡಿ. ಶನಿವಾರದ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಹತ್ತಿರವಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ತಿಲತೈಲಾಭಿಷೇಕ ಅಂತ ಕರಿ ಎಳ್ಳು, ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು 8 ಶನಿವಾರಗಳು ಮಾಡಿಸ್ಬೇಕು ಇದನ್ನು. ಹಾಗೂ ಗಾಣದ ಎಳ್ಳೆಣ್ಣೆಯನ್ನು ಕಬ್ಬಿಣದ ಬಾಂಡ್ಲಿಯಲ್ಲಿ ಹಾಕ್ಕೊಂಡು ಅದ್ರ ಮುಖ ನೋಡಿದ್ರೆ ಕನ್ನಡಿತರ ಮುಖ ಕಾಣುತ್ತೆ. ಒಂದು ಬೆರಳುಗಾತ್ರ ಬತ್ತಿ ಹಾಕಿ ದೀಪ ಹಚ್ಚತಕ್ಕಂಥದ್ದು ಅದ್ಭುತವಾಗಿರ್ತದೆ. ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ. ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟ ಪ್ರಪ್ರದಾಯ ನಮಃ, ಶರೇಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ. ಬಹಳ ಅದ್ಭುತವಾಗಿರ್ತದೆ. ಶನೇಶ್ವರನಿಗೆ ಕರಿ ಎಳ್ಳಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಿಸ್ಬೋದು. ಓಂ ಶಂ ಶನೇಶ್ಚರಾಯ ನಮಃ. ನೋಡಿ, ಶನೇಶ್ವರ ಅಲ್ಲ, ಶನೇಶ್ಚರ. ಶನೈಹಿ ಚರತಿ, ನಿಧಾನವ ಚಲಿಸುವನು ಅಂತ. ಓಂ ಶಂ ಶನೇಶ್ಚರಾಯ ನಮಃ. ಪ್ರತಿದಿನ 333 ಬಾರಿ ಜಪ ಮಾಡಿ ಮನೆಯಲ್ಲಿ. ಅದರ ಜೊತೆಗಲ್ಲಿ ಒಂದು ರಕ್ಷಣೆಗೋಸ್ಕರ, ಯಾಕೆಂದರೆ ನಮಗೆ ರಾಶ್ಯಾಧಿಪತಿ ಚತುರ್ಥಾಧಿಪತಿ ಬುಧ ಮಹಾವಿಷ್ಣು. ಸೊ ಒಂದು ರಕ್ಷಣೆಯ ಸ್ವರೂಪದಲ್ಲಿ ಒಂದು ರಕ್ಷಾಕರ ಸುದರ್ಶನ ಮಂತ್ರ ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ, ಆಯ್ತಾ? ಅದನ್ನು ಕೇಳಿಸ್ಕೊಳ್ಳಿ ಸಾಕು. ಒಂದು 28 ಬಾರಿಯೋ ಅಥವಾ 54 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ಓಂ ಶಂ ಶನೇಶ್ವರಾಯ ನಮಃ 108 ಬಾರಿ ಅಥವಾ 333 ಬಾರಿ ಜಪ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ 333 ಬಾರಿ ಜಪ ಮಾಡಿ. ರಕ್ಷಾಕರ ಸುದರ್ಶನ ಮಂತ್ರ ಈ ವಿಡಿಯೋ ಎಂಡಲ್ಲಿ ಈಗ ಹೇಳ್ತಾನೆ, ಅದನ್ನು ಕೇಳಿಸ್ಕೊಳ್ಳಿ, ರಕ್ಷಣೆ ಸಿಗುತ್ತೆ. ಇದೆರಡರ ಕಾಂಬಿನೇಷನ್ ಅಲ್ಲಿ ಒಂದು ಅದ್ಭುತವಾದ ಪರಿಹಾರವನ್ನು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆನೂ ಸಹ ಹೇಳ್ತಾನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನು ಈಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ, ಅದರಲ್ಲೂ ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಇದು ಕಾಂಬಿನೇಷನ್. ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ,
ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತರ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ.